ನಮಸ್ಕಾರ ಸ್ನೇಹಿತರೆ. ದೇಶದ ಅತಿದೊಡ್ಡ ಹಾಸ್ಪಿಟಲ್ ನೆಟ್ವರ್ಕ್ಗಳಲ್ಲಿ ಒಂದಾದ ಕರ್ನಾಟಕದಲ್ಲಿ ಮನೆ ಮನೆಗೂ ಪರಿಚಯ ಇರೋ ಮಣಿಪಾಲ್ ಆಸ್ಪತ್ರೆಯ ಷೇರುಗಳು ಮಾರಾಟಕ್ಕಿವೆ. ಯಾರು ಬೇಕಾದರೂ ತಗೋಬಹುದು. ನೀವು ಕೂಡ ಮಣಿಪಾಲ್ ಆಸ್ಪತ್ರೆಯ ಓನರ್ ಆಗ್ಬೋದು. ಹಾಗಿದ್ರೆ ಎಷ್ಟು ಶೇರ್ ಮಾರ್ತಿದ್ದಾರೆ, ಎಷ್ಟು ರೇಟಿಗೆ ಮಾರ್ತಿದ್ದಾರೆ, ನಮ್ಮ ಕೈಗೆ ಎಟಕತ್ತಾ? ಮಣಿಪಾಲ್ ಹಾಸ್ಪಿಟಲ್ಸ್ ಈಗ ಷೇರು ಮಾರುಕಟ್ಟೆಗೆ ಲಗ್ಗೆ ಇಡ್ತಿರೋದು ಯಾಕೆ? ಭಾರತೀಯ ಹೆಲ್ತ್ ಕೇರ್ ಸೆಕ್ಟರ್ನಲ್ಲೇ ಅತಿ ದೊಡ್ಡ IPO ಸ್ನೇಹಿತರೆ. ಇದು 9,200 ಕೋಟಿ ರೂಪಾಯಿ ರೈಸ್ ಮಾಡೋಕೆ ಮುಂದಾಗಿದ್ದಾರೆ. ಈ ಹಿಂದೆ ಬಂದಿದ್ದ ಗ್ಲ್ಯಾಂಡ್ ಫಾರ್ಮಾ IPO ದಾಖಲೆಯನ್ನ ಬ್ರೇಕ್ ಮಾಡ್ತಿದ್ದಾರೆ. ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ಈಗ ಮಾರುಕಟ್ಟೆಯಿಂದ ಎತ್ತೋಕೆ ಹೊರಟಿರೋದು 9,275 ಕೋಟಿ ರೂಪಾಯಿ. ಈ IPOದಲ್ಲಿ ದೊಡ್ಡ ಮಟ್ಟದಲ್ಲಿ ಶೇರ್ ಫ್ರೆಶ್ ಇಶ್ಯೂ ಆಗ್ತಾ ಇದೆ. ಅಂದರೆ ಎಲ್ಲ ದುಡ್ಡು ಯಾರೋ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ಕಂಪನಿಗೆ ಹೋಗ್ತಾ ಇದೆ. ಮಣಿಪಾಲ್ ಹಾಸ್ಪಿಟಲ್ನ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತಾ ಇದೆ, ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ. ಹಾಸ್ಪಿಟಲ್ ಇನ್ನಷ್ಟು ಬೆಳೆಯೋಕೆ, ಮಣಿಪಾಲ್ ಹಾಸ್ಪಿಟಲ್ ನೆಟ್ವರ್ಕನ್ನು ಇನ್ನಷ್ಟು ಅಡ್ವಾನ್ಸ್ ಮಾಡೋಕೆ, ದೊಡ್ಡ ಮಟ್ಟದಲ್ಲಿ ಬೆಳೆಸೋಕೆ ದುಡ್ಡು ಯೂಸ್ ಆಗುತ್ತೆ. ಅದಕ್ಕೇನೆ ಹೇಳ್ತಿರೋದು ಫ್ರೆಶ್ ಇಶ್ಯೂ ಅಂತ. 8,000 ಕೋಟಿ ರೂಪಾಯಿ ಆ ರೀತಿ ಇದೆ. ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಮಾರ್ತಿರೋದು ಅಂದರೆ ಆಫರ್ ಫಾರ್ ಸೇಲ್ ಕಮ್ಮಿ, 1,275 ಕೋಟಿ ರೂಪಾಯಿ ಮಾತ್ರ ಇದೆ ಅದರಲ್ಲಿ. ಜುಲೈ 29, 2026 IPO ಸಾರ್ವಜನಿಕರಿಗೆ ಓಪನ್ ಆಗುತ್ತೆ ಹಾಗೂ ಜುಲೈ 31ಕ್ಕೆ ಕ್ಲೋಸ್ ಆಗುತ್ತೆ. ಆಗಸ್ಟ್ 5ನೇ ತಾರೀಕು ಷೇರುಗಳು ಅಧಿಕೃತವಾಗಿ ಲಿಸ್ಟ್ ಆಗಲಿವೆ. ಒಂದು ಷೇರಿನ ಬೆಲೆಯನ್ನು 560ರಿಂದ 590 ರೂಪಾಯಿಗೆ ನಿಗದಿ ಮಾಡಲಾಗಿದೆ. ಪ್ರೈಸ್ ಬ್ಯಾಂಡ್ ಅಂದರೆ 500-600 ರೂಪಾಯಿ ಇದ್ರೆ ನೀವು ಕೂಡ ಮಣಿಪಾಲ್ ಹಾಸ್ಪಿಟಲ್ನ ಓನರ್ ಆಗ್ಬೋದು. ಇಡೀ ಮಣಿಪಾಲ್ ಹಾಸ್ಪಿಟಲ್ ಕಂಪನಿಗಲ್ಲ, ಆ ಒಂದು ಶೇರ್ಗೆ, ಒಂದು ಸಣ್ಣ ತುಂಡಿಗೆ ಓನರ್ ಆಗ್ಬೋದು. ಒಂದೊಂದು ಲಾಟ್ನಲ್ಲಿ 25 ಶೇರ್ಸ್ ಇರುತ್ತೆ. ಒಂದೊಂದು ಶೇರ್ ಕೊಡೋದಿಲ್ಲ, ಮಿನಿಮಮ್ 25 ಶೇರಿಗೆ ಅಪ್ಲೈ ಮಾಡಬೇಕು IPO ಪೀರಿಯಡ್ನಲ್ಲಿ. ಮಾರ್ಕೆಟಲ್ಲಿ ಲಿಸ್ಟ್ ಆದಮೇಲೆ ಒಂದು ಶೇರ್ ಬೇಕಾದ್ರೆ ತಗೋಬೋದು ನೀವು, ಶೇರ್ ಮಾರ್ಕೆಟಲ್ಲಿ ಆದಮೇಲೆ ಲಿಸ್ಟ್ ಆದಮೇಲೆ. ಆದರೆ IPO ಪೀರಿಯಡ್ನಲ್ಲಿ ನೀವು ಬಿಡ್ ಮಾಡೋಕ್ಕೆ ಒಂದು ಲಾಟ್ನಲ್ಲಿ 25 ಶೇರ್ಸ್ ಇರುತ್ತೆ. ಅಂದರೆ 14,750 ರೂಪಾಯಿ ಬೇಕಾಗುತ್ತೆ IPOಗೆ ಅಪ್ಲೈ ಮಾಡೋಕ್ಕೆ. ಏನು ಈ IPOನಲ್ಲಿ ಮಣಿಪಾಲ್ ಗ್ರೂಪ್ನಲ್ಲಿ ವರ್ಕ್ ಮಾಡ್ತಿರೋ ಉದ್ಯೋಗಿಗಳಿಗೂ ಕೂಡ ಒಂದಷ್ಟು ಷೇರುಗಳನ್ನು ಮೀಸಲಿಡಲಾಗಿದೆ, ಸ್ವಲ್ಪ ಡಿಸ್ಕೌಂಟ್ನಲ್ಲಿ. ಎಷ್ಟು ಡಿಸ್ಕೌಂಟ್ ಅಂತ ಹೇಳಿದ್ರೆ 500 ರೂಪಾಯಿ ಆಸುಪಾಸಲ್ಲಿ ನಿಮ್ಗೆ ಆವಾಗಲೇ ಹೇಳಿದ್ವಲ್ಲ ಪ್ರೈಸ್ ಬ್ಯಾಂಡ್ ಇದೆ ಅಂತ ಹೇಳಿ. ಫೈನಲ್ ಪ್ರೈಸ್ ಎಷ್ಟಾಗಿ ನಿಲ್ಲುತ್ತೆ ಅದಕ್ಕಿಂತಲೂ ಒಂದು 50 ರೂಪಾಯಿ ಕಮ್ಮಿ, ಒಂದು 9-10% ಕಮ್ಮಿಗೆ ಅದು ಸಿಗುತ್ತೆ ಅನ್ನೋ ಥರದಲ್ಲಿ ಹೇಳ್ತಾ ಇದ್ದಾರೆ. ಈ IPO ಸಕ್ಸಸ್ಫುಲ್ ಆಗಿ ನಡೆದಾಗ ಮಣಿಪಾಲ್ ಹಾಸ್ಪಿಟಲ್ಸ್ನ ಒಟ್ಟು ಮಾರುಕಟ್ಟೆ ಮೌಲ್ಯ ಎಷ್ಟಾಗುತ್ತೆ ಗೊತ್ತಾ? ಟೋಟಲ್ ಮಣಿಪಾಲ್ ಹಾಸ್ಪಿಟಲ್ನ ಬೆಲೆ, ರೇಟು, ಹಾಸ್ಪಿಟಲ್ ಖರೀದಿ ಮಾಡೋ ಇಂಟ್ರೆಸ್ಟ್ ಯಾರಿಗಾರಿದ್ರೆ ಕೇಳಿಸ್ಕೊಳ್ಳಿ, $8 ಬಿಲಿಯನ್ ಆಗುತ್ತೆ. 75ರಿಂದ 80 ಸಾವಿರ ಕೋಟಿ ರೂಪಾಯಿಗೆ ತಲುಪುತ್ತೆ ಮಣಿಪಾಲ್ ಹಾಸ್ಪಿಟಲ್ಸ್ನ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ, ಇಡೀ ಹಾಸ್ಪಿಟಲ್ ನೆಟ್ವರ್ಕ್. ಉಡುಪಿಯಿಂದ ಶುರುವಾಯಿತು ಮೆಗಾ ಸಾಮ್ರಾಜ್ಯ. ಸ್ನೇಹಿತರೆ, ಮಣಿಪಾಲ್ ಆಸ್ಪತ್ರೆಯ ಕತೆ ಶುರುವಾಗೋದು 1953ರಲ್ಲಿ. ಡಾಕ್ಟರ್ TMA ಪೈ ಅವರು ಉಡುಪಿಯ ಮಣಿಪಾಲ್ನಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಿದ್ರು. ಅವರ ನಂತರ ಈ ಸಂಸ್ಥೆಯ ಜವಾಬ್ದಾರಿಯನ್ನು ಮಗ ಡಾಕ್ಟರ್ ರಾಮದಾಸ್ M ಪೈ ಮತ್ತು ಅವರ ಮೊಮ್ಮಗ ಡಾಕ್ಟರ್ ರಂಜನ್ ಪೈ ವಹಿಸಿಕೊಂಡ್ರು. ಇವರ ಕಾಲದಲ್ಲಿ ಮಣಿಪಾಲ್ ಕೇವಲ ಶಿಕ್ಷಣ ಸಂಸ್ಥೆಯಾಗಿ ಉಳಿಲಿಲ್ಲ, ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ ಚೈನ್ ಆಗಿ ಬದಲಾಯಿತು. ಇವತ್ತು ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ಭಾರತದಾದ್ಯಂತ ಬರೋಬ್ಬರಿ 49 ಹಾಸ್ಪಿಟಲ್ಸನ್ನು ಹೊಂದಿದೆ. 13,000ಕ್ಕೂ ಅಧಿಕ ಲೈಸೆನ್ಸ್ಡ್ ಬೆಡ್ಗಳನ್ನು ಹೊಂದಿರೋ ಇದು ಭಾರತದಾದ್ಯಂತ ನೆಟ್ವರ್ಕನ್ನು ಹೊಂದಿದೆ. ಇಲ್ಲಿವರೆಗೆ ವಿಕ್ರಮ್ ಹಾಸ್ಪಿಟಲ್ಸ್, ಪೂರ್ವ ಭಾರತದ AMRI ಹಾಸ್ಪಿಟಲ್ಸ್, ಮೆಡಿಕಾ ಸಿನರ್ಜಿ ಮತ್ತು ಇತ್ತೀಚೆಗೆ ಮಹಾರಾಷ್ಟ್ರದ ಪ್ರತಿಷ್ಠಿತ ಸಹ್ಯಾದ್ರಿ ಹಾಸ್ಪಿಟಲ್ಸನ್ನು ಮಣಿಪಾಲ್ ಗ್ರೂಪ್ ತನ್ನ ಕಂಟ್ರೋಲ್ಗೆ ತಗೊಂಡಿದೆ. ಇದರ ಪರಿಣಾಮ ಭಾರತದ ಹೆಲ್ತ್ ಕೇರ್ ಮ್ಯಾಪ್ನಲ್ಲಿ ಮಣಿಪಾಲ್ ಇನ್ನೂ ದೊಡ್ಡದಾಗಿ ಬೆಳೆದಿದೆ. ಈಗ IPO ಮೂಲಕ ಇನ್ನೊಂದು 9,000 ಕೋಟಿ ಎತ್ತೋ ಮೂಲಕ ಅದರಲ್ಲಿ 8,000 ಕೋಟಿ ರೂಪಾಯಿ ಕಂಪನಿ ಅಕೌಂಟಿಗೆ ಹೋಗೋದ್ರಿಂದ, ಫ್ರೆಶ್ ಇಶ್ಯೂ ಆಗಿರೋದ್ರಿಂದ ಕಂಪನಿಗೆ ಇನ್ನಷ್ಟು ದುಡ್ಡು ಬರುತ್ತೆ, ಇನ್ನಷ್ಟು ಬೆಳೆಯೋಕೆ, ಬಿಸ್ನೆಸ್ ಡೆವಲಪ್ ಮಾಡೋಕೆ. ಯಾರ ಕೈಯಲ್ಲಿ ಎಷ್ಟೆಷ್ಟು ಶೇರ್ಸ್ ಇವೆ? ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಪ್ರಸ್ತುತ ಸಿಂಗಪುರ್ ಮೂಲದ ಸರ್ಕಾರಿ ಹೂಡಿಕೆ ಸಂಸ್ಥೆ ಟೆಮಾಸೆಕ್ ಹೋಲ್ಡಿಂಗ್ಸ್ ಅತಿ ಹೆಚ್ಚು 51% ಷೇರುಗಳನ್ನು ಹೊಂದಿದೆ. ಅಂದರೆ ಕಂಟ್ರೋಲಿಂಗ್ ಓನರ್ಶಿಪ್ ಅವ್ರದ್ದಿದೆ. ಇನ್ನು ಮಣಿಪಾಲ್ ಗ್ರೂಪ್ ಬಳಿ ಇರೋದು 31% ಶೇರು ಹಾಗೂ TPG ಏಷ್ಯಾ 10% ಶೇರನ್ನು ಹೊಂದಿದೆ. ಉಳಿದ 8% ಶೇರ್ಸನ್ನು ಮುಬಾದಲಾ, ನೋವೋ ಹೋಲ್ಡಿಂಗ್ಸ್ ಮತ್ತು ಕಾಲ್ ಪರ್ಸ್ಗಳು ಹೊಂದಿವೆ.
ಈ IPO ನಂತರ ಪ್ರೊಮೋಟರ್ ಗ್ರೂಪ್ ಅಂದ್ರೆ ಇಲ್ಲಿ ಟೆಮಾಸೆಕ್ ಮತ್ತು ಮಣಿಪಾಲ್ ಹಾಸ್ಪಿಟಲ್ ಇಬ್ರು ಸೇರಿ ಪ್ರೊಮೋಟರ್ ಗ್ರೂಪ್ ಅವ್ರು ಬರ್ತಾರೆ. ಅಲ್ಲಿ ವಿದಿನ್ ದಿ ಪ್ರೊಮೋಟರ್ ಗ್ರೂಪ್ ನಲ್ಲಿ ಟೆಮಾಸೆಕ್ ನ ಶೇರ್ ಹೋಲ್ಡಿಂಗ್ 51% ಇಂದ 44% ಇಳಿಯುತ್ತೆ. ಆದ್ರೆ ಓವರ್ ಆಲ್ ಪ್ರೊಮೋಟರ್ ಗ್ರೂಪ್ ಕಂಟ್ರೋಲಿಂಗ್ ಸ್ಟ್ರಕ್ಚರ್ ಅನ್ನ ಹೊಂದಿರ್ತಾರೆ ಬೋರ್ಡ್ ಅಲ್ಲಿ. ಅಂದ್ರೆ ಅವ್ರದ್ದು 70% ಇರೋದು 62% ಹತ್ತತ್ರಕ್ಕೆ ಇಳಿದ್ರು ಕೂಡ ಮಣಿಪಾಲ್ ಮತ್ತು ಟೆಮಾಸೆಕ್ ಸೇರಿ ಇನ್ನೂ 62% ನ ಕಂಟ್ರೋಲಿಂಗ್ ಶೇರ್ ಹೋಲ್ಡಿಂಗ್ ಅನ್ನ ಹೊಂದಿರ್ತಾರೆ. ಮಣಿಪಾಲ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ 2025-26 ಆರ್ಥಿಕ ವರ್ಷದಲ್ಲಿ ಕಂಪನಿಯ ಆಪರೇಷನಲ್ ಇನ್ಕಮ್ ಬರೋಬ್ಬರಿ 10,335 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ದೇಶಾದ್ಯಂತ ಆಸ್ಪತ್ರೆಗಳ ಖರೀದಿಗೆ ಮಣಿಪಾಲ್ ವಿಪರೀತ ಸಾಲ ಮಾಡಿದೆ. ಪ್ರಸ್ತುತ ಕಂಪನಿಯ ತಲೆಯ ಮೇಲಿರೋ ನೆಟ್ ಡೆಟ್ ಬರೋಬ್ಬರಿ 7,500 ಕೋಟಿ ರೂಪಾಯಿ. ಸೊ ಈಗ IPO ಮೂಲಕ ಎತ್ತಾ ಇರೋ 8,000 ಕೋಟಿ ರೂಪಾಯಿ ಫ್ರೆಶ್ ಇಶ್ಯೂ ಹಣದಲ್ಲಿ ಅವರು ಅದನ್ನ ಸಾಲ ತೀರಿಸೋಕೆ ಯೂಸ್ ಮಾಡಬಹುದು. 5,552 ಕೋಟಿ ರೂಪಾಯಿ ಹಣವನ್ನ ಸಾಲ ತೀರಿಸೋಕೆ ಯೂಸ್ ಮಾಡೋ ಲೆಕ್ಕಾಚಾರ ಇದೆ. ಇನ್ನೊಂದು 574 ಕೋಟಿ ರೂಪಾಯಿಯನ್ನ ಸಹ್ಯಾದ್ರಿ ಹಾಸ್ಪಿಟಲ್ಸ್ ನ ಶೇರ್ ಅನ್ನ ಹೆಚ್ಚಿಸಿಕೊಳ್ಳೋಕು ಯೂಸ್ ಮಾಡ್ತಾರಂತೆ. ಇದರ ಪರಿಣಾಮ ಕಂಪನಿಯ ನೆಟ್ ಡೆಟ್ 0 ಹಂತಕ್ಕೆ ಹೋಗೋ ನಿರೀಕ್ಷೆ ಇದೆ ಅಂತ ಹೇಳಿ ಕಂಪನಿ ಹೇಳಿದೆ. ಇನ್ನು ಈ IPO ನಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ನೋಡೋದಾದ್ರೆ IPO ಹಣದಿಂದ ಸಾಲ ತೀರುತ್ತೆ ಅನ್ನೋದೇ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಸಾಲ ಎತ್ತಿ ಇನ್ನಷ್ಟು ಎಕ್ಸ್ಪ್ಯಾನ್ಷನ್ ಮಾಡೋಕೆ ಇದು ಸಹಕಾರಿಯಾಗುತ್ತೆ. ಜೊತೆಗೆ ಭಾರತದಲ್ಲಿ ಈಗ ಮೆಡಿಕಲ್ ಟೂರಿಸಂ ದೊಡ್ಡ ಗೇಮ್ ಚೇಂಜರ್. ವಿದೇಶಿ ರೋಗಿಗಳಿಂದ ಡಾಲರ್ಗಳಲ್ಲಿ ಆದಾಯ ಹರಿದು ಬರುತ್ತೆ. ಇಂಥ ಟೈಮ್ನಲ್ಲಿ 49 ಹಾಸ್ಪಿಟಲ್ಗಳ ಬೃಹತ್ ನೆಟ್ವರ್ಕ್ ಮಣಿಪಾಲ್ಗೆ ದೊಡ್ಡ ಶಕ್ತಿ. ಅಲ್ಲದೆ ಇಲ್ಲಿ ಹಾಸ್ಪಿಟಲ್ನ ಅಂದರೆ ಈಗಿರೋ ಶೇರ್ ಹೋಲ್ಡರ್ಸ್ ತಮ್ಮ ಶೇರನ್ನು ಜಾಸ್ತಿ ಮಾಡ್ತಿಲ್ಲ, ಹೆಚ್ಚಿನ ದುಡ್ಡು ಕಂಪನಿಗೆ ಹೋಗ್ತಿದೆ. ಫ್ರೆಶ್ ಇಶ್ಯೂ ಇದೆ. ಅದರ ಅರ್ಥ ಏನು? ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಮುಂದೆ ಇನ್ನೂ ಕಂಪನಿಗೆ ಒಳ್ಳೆ ವ್ಯಾಲ್ಯೂಯೇಷನ್ ಬರೋ ಇನ್ನಷ್ಟು ಗ್ರೋತ್ನ ನಿರೀಕ್ಷೆ ಇದೆ ಅಂತ ಅರ್ಥ. ಇವಾಗಲೇ ಮಾರೋದು ಬೇಡ, ಮುಂದೆ ಇನ್ನೂ ದುಡ್ಡು ಮಾಡೋದಿದೆ, ಇದರಲ್ಲಿ ಬೆಳೆಯೋದಿದೆ ಕಂಪನಿ ಅಂತ ಅವರಿಗೆ ನಂಬಿಕೆ ಇದೆ ಅಂತ ಅರ್ಥ. ಈಗಿರೋ ಶೇರ್ ಹೋಲ್ಡರ್ಸ್ ತುಂಬಾ ಜಾಸ್ತಿ ಮಾರ್ತಿಲ್ಲ, ಪ್ರಾಫಿಟ್ ಇವಾಗಲೇ ಬುಕ್ ಮಾಡ್ಕೋತಿಲ್ಲ ಅಂತ ಹೇಳಿದ್ರೆ. ಹಾಗಂತ ನಾವಿಲ್ಲಿ IPO ನಲ್ಲಿ ಹೂಡಿಕೆ ಮಾಡಿ ಅಂತ ನಿಮಗೆ ಸಲಹೆ ಕೊಡ್ತಿಲ್ಲ. ನಾವು ಜಸ್ಟ್ ಅನಲೈಸ್ ಮಾಡೋ ಪ್ರಯತ್ನವನ್ನ ಮಾಡಿದ್ದೀವಿ ಸ್ನೇಹಿತರೆ. ಇದಾಗಿತ್ತು ಮಣಿಪಾಲ್ ಹಾಸ್ಪಿಟಲ್ನ IPO, ಅದರ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್, ಅದರ ಸಾಮರ್ಥ್ಯ, ಅದು ಬೆಳೆದು ಬಂದ ಸ್ಟೋರಿ ಎಲ್ಲವನ್ನ ಕ್ವಿಕ್ ಆಗಿ ನಿಮಗೆ ತಲುಪಿಸುವಂಥ ಪ್ರಯತ್ನ. ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮಗೂ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಓನರ್ ಆಗೋ ಆಸಕ್ತಿ ಇದೆಯಾ? ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಆವಾಗ ನೋಡೋಕೆ ಶುರು ಮಾಡ್ಬೋದು, ಇನ್ಕ್ಲೂಡಿಂಗ್ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ನ್ಯೂಸ್. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸರಿ ಸ್ಕ್ರೋಲ್ ಮಾಡಿ ನೋಡ್ಬೋದು. ಆಲ್ರೆಡಿ ಪಬ್ಲಿಷ್ ಆಗಿರೋ 106 ಮೆಂಬರ್ ಓನ್ಲಿ ವೀಡಿಯೋಸನ್ನು, ಅದು ನಿಮಗೆ ವರ್ತ್ ಅಂತ ಅನ್ಸಿದ್ರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ನೀವು ಆಮೇಲೆ ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಆಸಕ್ತರು ದಯವಿಟ್ಟು ಚೆಕ್ ಮಾಡಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.